ಮತ್ತೆ ಸ್ವಾಗತ. ಈ ವಾರ ನಾವು ಫೋರ್ಸ್ಡ್ ಆಸಿಲೇಟರ್ ಅಧ್ಯಯನದೊಂದಿಗೆ ಮುಂದುವರಿಯುತ್ತೇವೆ ಮತ್ತು ನಿರ್ದಿಷ್ಟವಾಗಿ ಈ ಮಾಡ್ಯೂಲ್ನಲ್ಲಿ ನಾವು ರೆಸೋನೆನ್ಸಸ್ನ ಬಗ್ಗೆ ಮತ್ತೆ ಎಂದಿನಂತೆ ತ್ವರಿತವಾಗಿ ಹಿಂದಿನ ಮಾಡ್ಯೂಲ್ನ ರೀಕ್ಯಾಪ್ನೊಂದಿಗೆ ಪ್ರಾರಂಭಿಸೋಣ. ಆದ್ದರಿಂದ ನಾವು ಫೋರ್ಸ್ಡ್ ಆಸಿಲೇಟರ್ ನ ಚಲನೆಯ ಸಮೀಕರಣವನ್ನು ಬರೆಯುವ ಮೂಲಕ ಪ್ರಾರಂಭಿಸಿದ್ದೇವೆ. ಇದು ಮತ್ತೊಮ್ಮೆ ನಿಮಗೆ ನೆನಪಿಸಲು, ಫೋರ್ಸಿಂಗ್ ಅಥವಾ ಎಕ್ಸ್ಟರ್ನಲ್ ಫೋರ್ಸಿಂಗ್ ನಿಜವಾಗಿಯೂ ಈ ಟರ್ಮ್ನಿಂದ ಬಂದಿದೆ ಮತ್ತು ಒಮೆಗಾ ಫೋರ್ಸಿಂಗ್ನ ಫ್ರೀಕ್ವೆನ್ಸಿ ಮತ್ತು ಈ ಗಾಮಾ ಎಂದಿನಂತೆ ಸಿಸ್ಟಮ್ನ ಡಿಸಿಪೇಷನ್ ಅನ್ನು ಪ್ರತಿನಿಧಿಸುವ ಟರ್ಮ್. ಮತ್ತು ಇಲ್ಲಿ ಎಸ್ ಎಂಬುದು ಸ್ಟಿಫ್ನೆಸ್ ಕೋಎಫಿಷಿಯಂಟ್ ಆಗಿದ್ದು ಇದು ಮೊದಲ ಸ್ಥಾನದಲ್ಲಿ ಆಸಿಲೇಷನ್ಸ್ಗಳಿಗೆ ಘಟಕಾಂಶವನ್ನು ಒದಗಿಸುತ್ತದೆ. ಆದ್ದರಿಂದ ಈ ಒಟ್ಟು ಸಮೀಕರಣ ಗಣಿತದ ಪರಿಭಾಷೆಯಲ್ಲಿ ಎರಡನೇ ಆರ್ಡರ್ನ ನಾನ್ ಹೋಮೋಜೀನಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು d²x/dt² ಅನ್ನು ಒಳಗೊಂಡಿರುತ್ತದೆ ಮತ್ತು ಇದು ಸಾಮಾನ್ಯ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿದೆ, ಅಂದರೆ ಅದು ಒಂದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲ. ಮತ್ತು ನಮಗೆ ತಿಳಿದ ರೀತಿಯಲ್ಲಿ ಅದು ಪರಿಶುದ್ಧವಾಗಿ ನಾವು ಈ ರೀತಿಯ ಫ್ರಂಟ್ ಸಮೀಕರಣಗಳ ವರ್ಗಕ್ಕೆ ಗಣಿತದ ಸಮಸ್ಯೆಗೆ ಪರಿಹಾರವನ್ನು ಬರೆಯಲು ಪ್ರಯತ್ನಿಸಿದಾಗ ಪರಿಹಾರವು ವಾಸ್ತವವಾಗಿ ಎರಡು ವಿಭಿನ್ನ ಭಾಗಗಳನ್ನು ಹೊಂದಿದೆ. ಇದನ್ನು ನಾನು ಇಲ್ಲಿ x ನಿಂದ ಪ್ರತಿನಿಧಿಸಿರುವ ಕಾಂಪ್ಲಿಮೆಂಟರಿ ಭಾಗ ಎಂದು ಕರೆಯುತ್ತೇನೆ. ಆದ್ದರಿಂದ ಈ ಪೂರಕವಾದ ಭಾಗ ಹೋಮೋಜೀನಸ್ ಭಾಗಕ್ಕೆ ಅನುಗುಣವಾದ ಪರಿಹಾರವಾಗುವುದು. ಇದರ ಅರ್ಥ ಸಮೀಕರಣ 1 ಇದರ ಪರಿಹಾರವಾಗಿರುತ್ತದೆ ಎಂದು ಕರೆಯೋಣ. ಇದು ಸಮೀಕರಣ 1ರ ಪರಿಹಾರವಾಗಿರುತ್ತದೆ. 1 f0 0ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಇದು ನಾವು ಈಗಾಗಲೇ ನೋಡಿರುವ ಸ್ಟ್ಯಾಂಡರ್ಡ್ ಡ್ಯಾಂಪ್ಡ್ ಆಸಿಲೇಟರ್ ಆಗಿದೆ ಮತ್ತು ಆ ಪರಿಹಾರಗಳನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ನಿರ್ದಿಷ್ಟವಾಗಿ ಪರಿಹಾರಗಳು ಎಕ್ಸ್ಪೋನೆನ್ಷಿಯಲ್ ಡ್ಯಾಂಪಿಂಗ್ ಫ್ಯಾಕ್ಟರ್ನೊಂದಿಗೆ ಪರಿಹಾರಗಳು ಬರುತ್ತವೆ ಮತ್ತು ಪರಿಹಾರದ ಎರಡನೇ ಭಾಗವಿದೆ. ಇದನ್ನು ಪರ್ಟಿಕ್ಯುಲರ್ ಸಲ್ಯೂಷನ್ ಎಂದು ಕರೆಯಲಾಗುತ್ತದೆ. ಇದನ್ನು ಇಲ್ಲಿ xp ಎಂದು ಸೂಚಿಸಲಾಗುತ್ತದೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಸಲ್ಯೂಷನ್ 1ನೇ ಸಮೀಕರಣದ ಪರಿಹಾರವಾಗಿದೆ. ಇಲ್ಲಿ t ನ ಕಾರ್ಯವಾಗಿ x ನಿಂದ ಸೂಚಿಸಲಾದ ಸಾಮಾನ್ಯ ಪರಿಹಾರವು ಈ ಎರಡು ಭಾಗಗಳನ್ನು ಒಳಗೊಂಡಿದೆ ಮತ್ತು ಪೂರಕ ಭಾಗ ಪರ್ಟಿಕ್ಯುಲರ್ ಸಲ್ಯೂಷನ್. ಆದರೆ ಇದು ಗಣಿತದ ರೀತಿಯ ಪರಿಹಾರದ ವಿವರಣೆಯಾಗಿದೆ. ಭೌತಿಕ ಪರಿಗಣನೆಗಳಿಂದ ಕಾಂಪ್ಲಿಮೆಂಟರಿ ಭಾಗಗಳು ಡ್ಯಾಂಪಿಂಗ್ ಸಲ್ಯೂಷನ್ಗಳಿಗೆ ಅನುಗುಣವಾಗಿವೆ ಎಂದು ನಮಗೆ ತಿಳಿದಿದೆ. ಇದರರ್ಥ ಅವು ಸ್ವಲ್ಪ ಸಮಯದ ನಂತರ ಕ್ಷೀಣಿಸುತ್ತವೆ. ಆದ್ದರಿಂದ ದೈಹಿಕವಾಗಿ ಅವುಗಳನ್ನು ಟ್ರಾನ್ಸಿಯೆಂಟ್ಸ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಅವುಗಳೆಲ್ಲವೂ e⁻pt ಯಾವುದರೊಂದಿಗೋ ಗುಣಿಸಲಾಗಿದೆ ಎಂಬುದನ್ನು ನೀವು ನೆನಪಿಸಿಕೊಳ್ಳುತ್ತೀರಿ. ಪರ್ಟಿಕ್ಯುಲರ್ ಸಲ್ಯೂಷನ್ ಅನ್ನು ಸ್ಟೀಡಿ ಸ್ಟೇಟ್ ಎಂದು ಕರೆಯಲ್ಪಡುತ್ತದೆ. ಅದಕ್ಕೆ ಕಾರಣವೆಂದರೆ ಆಸಿಲೇಟಿಂಗ್ ಸಿಸ್ಟಮ್ ಅನ್ನು ಹೊಂದಿದ್ದರೆ ಮತ್ತು ಅದು ತನ್ನದೇ ಆದ ಆಸಿಲೇಷನ್ನ ನೈಸರ್ಗಿಕ ಫ್ರೀಕ್ವೆನ್ಸಿಯ ನೀಡಲಾದ ನಿಯತಾಂಕಗಳನ್ನು ಹೊಂದಿದೆ. ಈಗ ನಾನು ಬಾಹ್ಯವಾಗಿ ಆಸಿಲೇಟ್ ಮಾಡಲು ಪ್ರಯತ್ನಿಸಿದರೆ f0 cos ωt ಅಥವಾ ಇತರ ಕೆಲವು ಬಾಹ್ಯ ಚಾಲನಾ ನೀಡುವ ಮೂಲಕ. ಆದ್ದರಿಂದ ಏನಾಗಲಿದೆ ಎಂದರೆ ಸಾಮಾನ್ಯವಾಗಿ ಸಿಸ್ಟಮ್ ಅದರ ಲಯಗಳನ್ನು ಹೊಂದಿಸಿಕೊಳ್ಳುತ್ತದೆ. ಆದ್ದರಿಂದ ಅಂತಿಮವಾಗಿ ಸ್ವಲ್ಪ ಸಮಯದ ನಂತರ ನಾನು ಚಾಲನೆ ಮಾಡುತ್ತಿರುವ ಸಿಸ್ಟಮ್ನ ಅದೇ ಫ್ರೀಕ್ವೆನ್ಸಿಯಲ್ಲಿ ಅದು ಆಸಿಲೇಟ್ ಆಗುತ್ತದೆ. ಆದ್ದರಿಂದ ಆ ಸ್ಥಿತಿಯಲ್ಲಿ ಟ್ರಾನ್ಸಿಯೆಂಟ್ಸ್ ಕೊನೆಗೊಳ್ಳುತ್ತವೆ. ಉಳಿದಿರುವುದು ಸ್ಟೀಡಿ ಸ್ಟೇಟ್ ಆಸಿಲೇಷನ್ಗಳು. ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಫೋರ್ಸಿಂಗ್ f0 cos ωt ಆಗಿ ಇಲ್ಲಿ ಬರೆಯುವ ರೀತಿಯಂತೆಯೇ ಇರುತ್ತದೆ. ಆ ಸಂದರ್ಭದಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಮತ್ತು ವೆಲಾಸಿಟಿಗೆ ಸಮಯದ ಒಂದು ಕ್ರಿಯೆಯಾಗಿ ಪರಿಹಾರವನ್ನು ಕಂಡುಕೊಂಡರೆ, ಒಂದು ವೇಳೆ ನೀವು ಫೋರ್ಸಿಂಗ್ f0 ωtಗೆ ಹೋಲಿಸಿದರೆ x ನ ಸ್ಥಳಾಂತರವು ಸಮಯದ ಒಂದು ಕ್ರಿಯೆಯಾಗಿ sin ωt ಬರುತ್ತದೆ ಎಂಬುದನ್ನು ನೀವು ಗಮನಿಸುತ್ತೀರಿ. ಆದ್ದರಿಂದ ಸ್ಪಷ್ಟವಾಗಿ ಈ ಎರಡು ಕ್ರಿಯೆಗಳ ನಡುವೆ π/2 ಫೇಸ್ ಡಿಫರೆನ್ಸ್ ಇದೆ, ಫೋರ್ಸಿಂಗ್ ಮತ್ತು ಡಿಸ್ಪ್ಲೇಸ್ಮೆಂಟ್ಗಳ ನಡುವೆ. ಇದಲ್ಲದೆ ನ ಹೆಚ್ಚುವರಿ
ಫೇಸ್ ಡಿಫರೆನ್ಸ್ ಇದೆ. ಆದ್ದರಿಂದ ನೀವು ಯಾವಾಗಲೂ ಪೈ ಅನ್ನು 0ಗೆ ಹೊಂದಿಸಬಹುದು. ಆದರೆ ಇನ್ನು 5/2ನ ಫೇಸ್ ಡಿಫರೆನ್ಸ್ ಫೋರ್ಸಿಂಗ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ನಡುವೆ ಇದೆ. ಮತ್ತೊಂದೆಡೆ ನೀವು ನೋಡಿದರೆ, ನೀವು ಸಮಯದ ಕ್ರಿಯೆಯಾಗಿ ವೆಲಾಸಿಟಿಯನ್ನು ನೋಡಿದರೆ, ಆದ್ದರಿಂದ ಫೋರ್ಸಿಂಗ್ ಮತ್ತು ವೆಲಾಸಿಟಿಗಳ ನಡುವೆ 0 ಪೈಗೆ ಸಮನಾಗಿದ್ದರೆ ಫೇಸ್ ಮ್ಯಾಚಿಂಗ್ ಇರುತ್ತದೆ. ಒಂದು ವೇಳೆ ಫೈ 0ಗೆ ಸಮನಾಗಿಲ್ಲದಿದ್ದರೆ ಫೋರ್ಸಿಂಗ್ ಮತ್ತು ವೆಲಾಸಿಟಿಯ ಪೈ ಫೇಸ್ ಇರುತ್ತದೆ. ಆದ್ದರಿಂದ ನೀವು F0 sin ωt ಯನ್ನು ಫೋರ್ಸಿಂಗ್ ಅಥವಾ ಸಾಮಾನ್ಯವಾಗಿ ನಿರಂಕುಶವಾದ ಸಮಯದ ಅವಲಂಬಿತ ಕ್ರಿಯೆ ಎಂದು ತೆಗೆದುಕೊಳ್ಳಬಹುದು. ಇದನ್ನು ಕೊಸೈನ್ಸ್ ಮತ್ತು ಸೈನ್ಸ್ಗಳ ಪ್ರಕಾರ ಪರಿಹರಿಸಬಹುದು, ಆದರೆ ಅಂತಿಮವಾಗಿ ಕ್ವಾಲಿಟೇಟಿವ್ ಫಲಿತಾಂಶಗಳು ಅದೇ ರೀತಿ ಉಳಿಯುತ್ತಿತ್ತು. ಇಂದು ನಾವು ಒಂದು ಅಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಪ್ರಥಮವಾದ ವಿದ್ಯಮಾನಗಳನ್ನು ನೋಡುವ ಮೂಲಕ ಪ್ರಾರಂಭಿಸೋಣ. ಆಸಿಲೇಟರಿ ಸಿಸ್ಟಮ್ನಲ್ಲಿ ನೀವು ಡ್ಯಾಂಪಿಂಗ್ ಮತ್ತು ಫೋರ್ಸಿಂಗ್ ಅನ್ನು ಹೊಂದಿರುವಾಗ, ಆದರೆ ನಾವು ಅದನ್ನು ಮಾಡುವ ಮೊದಲು ಈ ಸಮೀಕರಣವನ್ನು ಸಮೀಪಿಸಿ ನೋಡೋಣ. ಆದ್ದರಿಂದ ನನ್ನ ಬಳಿ ಇಲ್ಲಿ ಬರೆದಿರುವ ಪರಿಹಾರಗಳಿವೆ, ಮತ್ತು ನೀವು ಈ ಮೊದಲನೆಯದನ್ನು ನೋಡಿದರೆ ಡಿಸ್ಪ್ಲೇಸ್ಮೆಂಟ್ ಅನ್ನು ಸಮಯದ ಕ್ರಿಯೆಯಾಗಿ ಅದರ ಮುಂದೆ -i ಇದೆ ಎಂದು ನೀವು ಗಮನಿಸಬಹುದು. ಮತ್ತು ಮತ್ತೆ ವಾಸ್ತವವಾಗಿ ನಾನು ಬರೆಯುತ್ತೇನೆ ei is equal to cos θ plus I sin θ ಎಂದು ನಮಗೆ ಗೊತ್ತಿದೆ, ಮತ್ತು ನನಗೆ -i ನ ಅಗತ್ಯವಿದ್ದರೆ ಇದು e⁻⁻² is equal to -i. ಆದ್ದರಿಂದ ನೀವು ಸಬ್ಸ್ಟಿಟ್ಯೂಟ್ ಬೇಕಾಗಿರುವುದು θ/-π/2, ಮತ್ತು ನೀವು ಈ ಫಲಿತಾಂಶವನ್ನು ಪಡೆಯುತ್ತೀರಿ. ಆದ್ದರಿಂದ ಇದರರ್ಥ ಈಗ ನಾನು ಈ ಸ್ಥಳಾಂತರವನ್ನು ಸಮಯದ ಕ್ರಿಯೆ ಎಂದು ಪುನಃ ಬರೆಯಬಹುದು. ಎಕ್ಸ್ಪೋನೆನ್ಷಿಯಲ್ ನಲ್ಲಿ -i ಅನ್ನು ಅಬ್ಸಾರ್ಬ್ ಮಾಡುವ ಮೂಲಕ. ಆದ್ದರಿಂದ ಇದು F0/ωz ei⁻ᵝ ಆಗಿರುತ್ತದೆ. ಆದ್ದರಿಂದ ಮೊದಲು ನಾವು ಹೇಳಿದಂತೆ ಫೋರ್ಸಿಂಗ್ ಮತ್ತು ಸ್ಥಳಾಂತರದ ನಡುವೆ ಯಾವಾಗಲೂ π/2ಗೆ ಒಂದು ಫೇಸ್ ಡಿಫರೆನ್ಸ್ ಇರುತ್ತದೆ. ಫೈ 0ಗೆ ಸಮನಾಗಿದ್ದರೂ ಸಹ. ಆದ್ದರಿಂದ ಅದು ಸ್ಪಷ್ಟವಾಗಿ, ಮತ್ತು ಅದು ನಿರೀಕ್ಷೆಗೆ ಅನುಗುಣವಾಗಿರುತ್ತದೆ. ನಾವು ಫೇಸ್ ಫ್ಯಾಕ್ಟರ್ ಪೈ ಅನ್ನು ಒಮೆಗಾದ ಚಾಲನಾ ಫ್ರೀಕ್ವೆನ್ಸಿಯ ಕ್ರಿಯೆಯಾಗಿ ನೋಡಲು ಬಯಸುತ್ತೇವೆ. ಅದನ್ನು ಮಾಡಲು ನಾನು ಮತ್ತೊಮ್ಮೆ ನಿಮಗೆ ನೆನಪಿಸಿ ಜೆಡ್ ಈಕ್ವೇಶನ್ ಬರೆಯುತ್ತೇನೆ. ಆದ್ದರಿಂದ ನಾವು ಇದನ್ನು ನೋಡಲು ಬಯಸುತ್ತೇನೆ. ಈಗ ನಾನು ಜೆಡ್ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು, ಮತ್ತು ಜೆಡ್ ಈಸ್ ಗಾಮಾ ಪ್ಲಸ್ i ಇಂಟು m ಒಮೆಗಾ ಮೈನಸ್ s. ಜೆಡ್ನ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಗಾಮಾ ಸ್ಕ್ವೇರ್ ಪ್ಲಸ್ m ಒಮೆಗಾ ಮೈನಸ್ s ಬೈ ಒಮೆಗಾ ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್. ಆದ್ದರಿಂದ ನಾವು ಮೊದಲು ನೋಡೋಣ ಪೈನ ರೇಂಜ್ ಏನೆಂದು. ಒಮೆಗಾದಿಂದ 0ಗೆ ಹೋದರೆ ಎಂದು ಕ್ಕೆ ಹೋಗುತ್ತದೆ. ಆದ್ದರಿಂದ ಇದು ನನ್ನ ಒಮೆಗಾ ಅಕ್ಷವಾಗಿದೆ, ಮತ್ತು ಅದು ನಿಜವಾಗಿಯೂ ದೊಡ್ಡ ಸಂಖ್ಯೆಗೆ ಹೋದರೆ ತಾತ್ವಿಕವಾಗಿ ನೀವು ಅದನ್ನು ಅನಂತವೆಂದು ಊಹಿಸಬಹುದು. ಈ ತರದ ಸಂದರ್ಭದಲ್ಲಿ ಫೈ ನ ಎಕ್ಸ್ಟ್ರಿಮಿಟೀಸ್ಗಳು ಯಾವುವು ಎಂದು ನೋಡೋಣ. ಆದ್ದರಿಂದ ಈ ಸಮೀಕರಣದಲ್ಲಿ ಒಮೆಗಾವನ್ನು ಹಾಕಿದ್ದೇವೆ ಎಂದು ಹೇಳೋಣ. ನೀವು ಆ ರೀತಿ ಮಾಡಿದರೆ ಒಮೆಗಾ 0ಯ ಕಡೆಗೆ ಆದರೆ ಡಾಮಿನೆಂಟ್ ಟರ್ಮ್ -ω/ω ಆಗುವುದು. ಆದ್ದರಿಂದ ಇದು ನನಗೆ ಮೈನಸ್ ಅನಂತ ಅನ್ನು ನೀಡುತ್ತದೆ. ∞ಯ ಟ್ಯಾನ್ ಇನ್ವರ್ಸ್ -π/2ಗೆ ಅನುಗುಣವಾಗಿದೆ. ಇದು y ಅಕ್ಷದಲ್ಲಿ ಇದ್ದು -π ನಿಂದ ದೊಡ್ಡ ಮೌಲ್ಯದವರೆಗೆ ಚಲಿಸುತ್ತದೆ. ಇದನ್ನು ಒಮೆಗಾದ ಇನ್ನೊಂದು ತುದಿಯ ಮೌಲ್ಯದಿಂದ ನಿರ್ಧರಿಸಲಾಗುತ್ತದೆ. ಆದ್ದರಿಂದ ಒಮೆಗಾವು ಯ ಕಡೆಗೆ ಒಲವು ತೋರುತ್ತದೆ. ಈ ಈಕ್ವೇಶನ್ ಮತ್ತೆ m ದಿಂದ ಮೇಲುಗೈ ಸಾಧಿಸುತ್ತದೆ, ಏಕೆಂದರೆ s/ω ಗೆ ಹೋಗುತ್ತದೆ, ಮತ್ತು m ಯ ಕಡೆಗೆ ಒಲವು ತೋರುತ್ತದೆ. ಆದ್ದರಿಂದ ಯ ಟ್ಯಾನ್ ಇನ್ವರ್ಸ್ π/2 ಆಗಿರುತ್ತದೆ.
ಆದ್ದರಿಂದ ಇದು -π/2 ರಿಂದ +π/2ಗೆ ಹೋಗುತ್ತದೆ. ಮತ್ತೆ ಈ ಬ್ರ್ಯಾಕೆಟ್ ನ ನಡುವೆ ಇರುವ ಕ್ವಾಂಟಿಟಿ ಈ 0ಗೆ ಸಮಾನವಾಗಿರುವಾಗ ಆಗ ಈ π 0ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಅದು ಇಲ್ಲಿ ಎಲ್ಲೋ ಆಗುತ್ತದೆ. ಮತ್ತು ಅದು ಸಂಭವಿಸಿದಾಗ φ 0ಗೆ ಸಮಾನವಾಗಿರುತ್ತದೆ. m ಒಮೆಗಾ ಮೈನಸ್ s/ಒಮೆಗಾ ಗಾಮಾದಿಂದ ಭಾಗಿಸಿದಾಗ 0ಗೆ ಸಮಾನವಾಗಿರುತ್ತದೆ. ಇದು ಒಮೆಗಾ ಸ್ಕ್ವೇರ್ s/mಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ. ಮತ್ತು s/m ಆಸಿಲೇಷನ್ನ ನೈಸರ್ಗಿಕ ಫ್ರೀಕ್ವೆನ್ಸಿ ಗುಣಲಕ್ಷಣಗಳು ಎಂದು ನಮಗೆ ತಿಳಿದಿದೆ ಮತ್ತು ಅದನ್ನು ಒಮೆಗಾ ಸ್ಕ್ವೇರ್ ಸೂಚಿಸುತ್ತೇವೆ. ಆದ್ದರಿಂದ ಇಲ್ಲಿ ಇದು ಆ ಪಾಯಿಂಟ್ ಅಲ್ಲಿ ಒಮೆಗಾ 0ಗೆ ಸಮಾನವಾಗಿರುತ್ತದೆ. ಇದು s/m ನ ಸ್ಕ್ವೇರ್ ರೂಟ್ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಎಲ್ಲವೂ ಅದರ ಸ್ಥಳದಲ್ಲಿದೆ. ನಾವು ಮಾಡಬೇಕಾಗಿರುವುದು ಏನೆಂದರೆ ಕೇವಲ ಆಕೃತಿಯನ್ನು ಎಳೆಯುವುದು. ಮತ್ತು ಆದ್ದರಿಂದ ಈಗ ಸಂಖ್ಯೆಯು -π/2 ನಿಂದ +π/2ಗೆ ಹೋಗುತ್ತದೆ ಎಂದು ನಮಗೆ ತಿಳಿದಿದೆ. ಉಳಿದದ್ದನ್ನು ಹೇಗೆ ಮಾಡಬೇಕೆಂಬುದನ್ನು ನಿರ್ಧರಿಸುವುದು ಮಾತ್ರ. ನಾನು ಅದನ್ನು ನಿಮಗೆ ಒಂದು ಸಮಸ್ಯೆಯಾಗಿ ಬಿಡುತ್ತೇನೆ. ಆದ್ದರಿಂದ ಇಲ್ಲಿಂದ ಅದು ಹೀಗೆ ಹೋಗುತ್ತದೆಯೇ ಅಥವಾ ಅದು ಹೆಚ್ಚಾಗಿ ಈ ರೀತಿ ಹೋಗುತ್ತದೆಯೇ ಎಂದು ನೀವು ಕಂಡುಹಿಡಿಯಬೇಕು. ಆದ್ದರಿಂದ ಇಲ್ಲಿ ನೀವು ಒಮೆಗಾದ ಕ್ರಿಯೆಯಾಗಿ ಫೈನ ಇಳಿಜಾರಾಗಿ ಮತ್ತು ಒಮೆಗಾದಲ್ಲಿ 0ಗೆ ಸಮನಾದ ಮೌಲ್ಯವನ್ನು ಕಂಡುಹಿಡಿಯಬೇಕು. ಮತ್ತು ನೀವು ಅದನ್ನು ಮಾಡಿದರೆ ಗಾಮಾದ ಸಣ್ಣ ಮೌಲ್ಯಗಳಾಗಿ ಇದು ನಿಜಕ್ಕೂ 0ಗೆ ತುಂಬಾ ಹತ್ತಿರದಲ್ಲಿದೆ. ಇದರಲ್ಲಿ ನಿರೀಕ್ಷಿತ ಅಂಕಿ ಈ ರೀತಿ ಕಾಣುತ್ತದೆ. ಮತ್ತು ತಾತ್ವಿಕವಾಗಿ ಹೀಗೆ ಅರ್ಥಮಾಡಿಕೊಳ್ಳಬಹುದು. ಆದ್ದರಿಂದ ಉದಾಹರಣೆಗೆ ನಾನು ಬರೆದ ಮೊದಲ ಕರ್ವ್ ಅನ್ನು ಗಾಮಾ 1ರಿಂದ ಸೂಚಿಸಿದರೆ ಮತ್ತು ಇದನ್ನು ಗಾಮಾ 2ರಿಂದ, ಈ ಸಂದರ್ಭದಲ್ಲಿ ಗಾಮಾ 2 ಗಾಮಾ 1ಕ್ಕಿಂತ ದೊಡ್ಡದಾಗಿದೆ ಮತ್ತು ಈ ಭಾಗ ದಲ್ಲಿ ಪೈನ ಮೌಲ್ಯವು ನೆಗೆಟಿವ್ ವೆಲಾಸಿಟಿ ಹಂತ f ಗೆ ಕಾರಣವಾಗುತ್ತದೆ ಎಂದು ಕಂಡುಹಿಡಿಯುವುದು ಸುಲಭವಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ವೆಲಾಸಿಟಿಯ ಹಂತವು ಹಂತವನ್ನು ಬಾಹ್ಯ ಫೋರ್ಸಿಂಗ್ಗೆ ಕಾರಣವಾಗುತ್ತದೆ. ಮತ್ತೊಂದೆಡೆ ಈ ಪ್ರದೇಶದಲ್ಲಿ ಫೈ ಪಾಸಿಟಿವ್ ಆಗಿದೆ. ಇದು 0ಯಿಂದ φ/2ಕ್ಕೆ ಹೋಗುತ್ತದೆ. ಆ ಸಂದರ್ಭದಲ್ಲಿ ವೆಲಾಸಿಟಿ f ಗಿಂತ ಅಥವಾ ಅದಕ್ಕಿಂತ ಹೆಚ್ಚು ನಿಖರವಾಗಿ ವೆಲಾಸಿಟಿಯ ಫೇಸ್ ಅವಧಿಯು ಫೋರ್ಸಿಂಗ್ ಟರ್ಮ್ಗಿಂತ ಹಿಂದೆ ಉಳಿಯುತ್ತದೆ. ಆದ್ದರಿಂದ ಇದು ನಮಗೆ ಫೇಸ್ರ ಜಾಗತಿಕ ಚಿತ್ರವನ್ನು ನೀಡುತ್ತದೆ. ಅಥವಾ ವೆಲಾಸಿಟಿ ಮತ್ತು ಫೋರ್ಸಿಂಗ್ ನಡುವಿನ ಫೇಸ್ ಡಿಫರೆನ್ಸ್ ನಿಯತಾಂಕಗಳನ್ನು ಬದಲಾದಂತೆ ಅದು ತೆರೆದುಕೊಳ್ಳುತ್ತದೆ. ಆದ್ದರಿಂದ ನಾನು ಹೊಂದಿದ್ದೇನೆ ಮತ್ತು ವೇಗಕ್ಕೆ ಪರಿಹಾರವನ್ನು ಇಲ್ಲಿ ಸಮಯದ ಕಾರ್ಯವಾಗಿ. ಆದ್ದರಿಂದ ನಾವು ಯಾವ ಆರಂಭಿಕ ಕಂಡೀಷನ್ ಗಳನ್ನು ಆರಿಸಿಕೊಳ್ಳಬಹುದು ಮತ್ತು ಇತ್ಯಾದಿ. ವೆಲಾಸಿಟಿಯ ಆಂಪ್ಲಿಟ್ಯೂಡ್ ಈ ಕ್ವಾಂಟಿಟಿ f0/z ನಿಂದ ನೀಡಲಾಗುವುದು. f0 ಸ್ಥಿರವಾಗಿದ್ದರೆ ನೀವು ಅದನ್ನು ನಿಜವಾಗಿಯೂ ಬದಲಾಯಿಸಲು ಸಾಧ್ಯವಿಲ್ಲ ಏಕೆಂದರೆ ಇದು ಸಮಸ್ಯೆಯ ಒಂದು ಭಾಗವಾಗಿದೆ. ನೀವು f0 ಮೌಲ್ಯವನ್ನು ಸಮಸ್ಯೆಯ ಮಧ್ಯದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನೀವು ನಿಜವಾಗಿ ಬದಲಾಯಿಸಬಹುದಾದದ್ದು ಈ ಕ್ವಾಂಟಿಟಿ ಮೋಡ್ z ಚಾಲನಾ ಫ್ರೀಕ್ವೆನ್ಸಿ ಒಮೆಗಾವನ್ನು ಅವಲಂಬಿಸಿರುವ ಪ್ರತಿರೋಧ. ಆದ್ದರಿಂದ ನೀವು ಈ ಚಾಲನಾ ಫ್ರೀಕ್ವೆನ್ಸಿಯನ್ನು ನಿಜವಾಗಿಯೂ ಟ್ಯೂನ್ ಮಾಡಬಹುದು. ಆದ್ದರಿಂದ ಆ ಸಂದರ್ಭದಲ್ಲಿ ವೆಲಾಸಿಟಿಯ ಆಂಪ್ಲಿಟ್ಯೂಡ್ ಅದರ ಗರಿಷ್ಠ ರಷ್ಟು ಚಾಲನಾ ಫ್ರೀಕ್ವೆನ್ಸಿ ಕ್ರಿಯೆಯಾಗಿ ವರ್ತಿಸುವುದು ಹೇಗೆ ಎಂಬುದು ಪ್ರಶ್ನೆಯಾಗಿರುತ್ತದೆ. ಆದ್ದರಿಂದ ಇದು ನನ್ನ Vmax ಆಗಿದ್ದರೆ ವಿ ಗರಿಷ್ಠ ಬದಲಾವಣೆ ಅನ್ನು ಚಾಲನಾ ಫ್ರೀಕ್ವೆನ್ಸಿ ಒಮೆಗಾದ ಕ್ರಿಯೆಯಾಗಿ ಹೇಗೆ ಬದಲಾಯಿಸುತ್ತದೆ ಅದು ಪ್ರಶ್ನೆ. ಮತ್ತು z ನ ಈಕ್ವೇಶನ್ ನಿಂದ ಬಂದಿರುವುದು ತುಂಬಾ ಸುಲಭ. ಆಂಪ್ಲಿಟ್ಯೂಡ್ನ ಗರಿಷ್ಠ ಮೌಲ್ಯ ಬರುತ್ತದೆ ಛೇದ ಕನಿಷ್ಠವಿದ್ದಾಗ. ಬೇರೆ ಪದಗಳಲ್ಲಿ ಹೇಳುವುದಾದರೆ ಮ್ಯಾಕ್ಸಿಮಾದ f0/z ಆಗುವುದು
ಎಂ ಮಾಡ್ ಕನಿಷ್ಠವಾಗಿದ್ದಾಗ ಮತ್ತು ಮಾಡ್ ಜೆಡ್ ಕನಿಷ್ಠ ಆಗುತ್ತದೆ ಸಹಜವಾಗಿ. ಈ ಗಾಮಾ ಮತ್ತು ಎರಡೂ ಟರ್ಮ್ಗಳು ಸೊನ್ನೆಗೆ ಸಮನಾದಾಗ. ಆದರೆ ನಂತರ ನಾವು ಡಿಸಿಪೇಷನ್ ಅನ್ನು ಭಾವಿಸಿದ್ದೇವೆ, ಆದ್ದರಿಂದ ಗಾಮಾ ಶೂನ್ಯಕ್ಕೆ ಸಮನಾಗಿರುವುದಿಲ್ಲ. ಈ ಕ್ವಾಂಟಿಟಿ ಎಂ ಒಮೆಗಾ ಮೈನಸ್ ಎಸ್ ಆಗಿದ್ದಾಗ ಅಂತಹ ಸಂದರ್ಭದಲ್ಲಿ ಮಾಡ್ ಜೆಡ್ ಕನಿಷ್ಠವಾಗಿರುತ್ತದೆ, ಒಮೆಗಾ ಸೊನ್ನೆಗೆ ಸಮಾನವಾಗಿರುತ್ತವೆ. ಆದ್ದರಿಂದ ಅದನ್ನು ಸ್ವಲ್ಪ ವಿಭಿನ್ನವಾಗಿ ಬರೆಯೋಣ. ಆದ್ದರಿಂದ ವಿಮ್ಯಾಕ್ಸ್ ಒಮೆಗಾದ ಕ್ರಿಯೆಯಾಗಿ ಎಫ್ ಸೊನ್ನೆ ಬೈ ಮಾಡ್ ಜೆಡ್ ಆಗಿರುತ್ತದೆ. ಇದು ಎಫ್ ಸೊನ್ನೆ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಗಾಮಾ ಸ್ಕ್ವೇರ್ ಪ್ಲಸ್ ಎಂ ಒಮೆಗಾ ಮೈನಸ್ ಎಸ್ ಬೈ ಹೋಲ್ ಸ್ಕ್ವೇರ್ ಆಗುತ್ತದೆ. ಮತ್ತು ಈ ಒಂದು ಸಣ್ಣ ಮರುಜೋಡಣೆ ನಾನು ಅದನ್ನು ಎಫ್ ಸೊನ್ನೆ ಡಿವೈಡೆಡ್ ಬೈ ಗಾಮಾ ಸ್ಕ್ವೇರ್ ಪ್ಲಸ್ ನಂತೆ ಮತ್ತೆ ಬರೆಯಬಹುದು, ಎಂ ಸ್ಕ್ವೇರ್ ಬೈ ಇದನ್ನು ತೆಗೆಯಬಹುದು. ಆಗ ನಮಗೆ ಒಮೆಗಾ ಸ್ಕ್ವೇರ್ ಮೈನಸ್ ಎಸ್ ಬೈ ಎಂ ಹೋಲ್ ಸ್ಕ್ವೇರ್ ಸಿಗುತ್ತದೆ. ಮತ್ತು ನೀವು ಎಸ್ ಬೈ ಎಂ ಅನ್ನು ನೆನಪಿಸಿಕೊಂಡರೆ ಒಮೆಗಾ ಸೊನ್ನೆ ಸ್ಕ್ವೇರ್ ಅಥವಾ ನಾವು ಸಿಸ್ಟಮ್ನ ನೈಸರ್ಗಿಕ ಫ್ರೀಕ್ವೆನ್ಸಿ ಎಂದು ಕರೆಯುತ್ತೇವೆ, ಏಕೆಂದರೆ ಡಿಸಿಪೇಷನ್ ಅನುಪಸ್ಥಿತಿಯಲ್ಲಿ ಫೋರ್ಸಿಂಗ್. ನಂತರ ನಾನು ಸಂಕೇತವನ್ನು ಬದಲಾಯಿಸುತ್ತೇನೆ ಇದರಲ್ಲಿ. ಈ ಈಕ್ವೇಶನ್ ಎಫ್ ಸೊನ್ನೆ ಬೈ ಸ್ಕ್ವೇರ್ ರೂಟ್ ಆಫ್ ಗಾಮಾ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಮೈನಸ್ ಒಮೆಗಾ ಸೊನ್ನೆ ಸ್ಕ್ವೇರ್. ಆದ್ದರಿಂದ ಇದು ವಿಮ್ಯಾಕ್ಸ್ ಮತ್ತು ಇದು ಒಮೆಗಾದ ಒಂದು ಕ್ರಿಯೆ. ಆದ್ದರಿಂದ ನಾವು ಇದನ್ನು ಉತ್ತಮವಾದ ಕ್ರಿಯಾತ್ಮಕ ರೂಪದಲ್ಲಿ ಹೊಂದಿದ್ದೇವೆ. ಇದನ್ನು ಚಿತ್ರಿಸಬಹುದು. ಆದ್ದರಿಂದ ಮ್ಯಾಕ್ಸಿಮಾ ಸ್ಪಷ್ಟವಾಗಿ ಒಮೆಗಾ ಈಸ್ ಈಕ್ವಲ್ ಟು ಒಮೆಗಾ ಸೊನ್ನೆಯಾದಾಗ ಈ ಕ್ವಾಂಟಿಟಿ ಸಂಭವಿಸುತ್ತದೆ. ಆದ್ದರಿಂದ ರೇಖಾಚಿತ್ರ ಮಾಡೋಣ. ಆದ್ದರಿಂದ ನಾನು ವಿಮ್ಯಾಕ್ಸ್ ಅನ್ನು ಒಮೆಗಾದ ಕಾರ್ಯವಾಗಿ ಸಂಚು ರೂಪಿಸುತ್ತಿದ್ದೇನೆ, ಮತ್ತು ಇಲ್ಲಿ ನನ್ನ ಬಳಿ ಇರುವ ಈಕ್ವೇಶನ್ನಿಂದ ನಾನು ಈ ಹಂತವನ್ನು ಒಮೆಗಾ ಈಕ್ವಲ್ ಟು ಒಮೆಗಾ ಸೊನ್ನೆ ಕರೆಯಲು ಸಾಧ್ಯವಾದದ್ದು ಸ್ಪಷ್ಟವಾಗಿದೆ. ಆದ್ದರಿಂದ ಅದು ಪಾಯಿಂಟ್ ಆಗಿದ್ದು ಅದರಲ್ಲಿ ವಿಮ್ಯಾಕ್ಸ್ನ ಗರಿಷ್ಠಾಂಶ ಬರುತ್ತದೆ ಮತ್ತು ಚಾಲನೆಯ ಯಾವುದೇ ಮೌಲ್ಯಕ್ಕೆ ಕಡಿಮೆ ಮಾಡಲಿದೆ ಮತ್ತು ಇಲ್ಲಿ ಎರಡನ್ನು ಮರೆತುಬಿಡುತ್ತದೆ. ಆದ್ದರಿಂದ ಇದು ಕ್ವಾಡ್ರಾಟ್ರಿಕಲ್ಲಿ ಅದನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಕ್ರಿಯಾತ್ಮಕ ರೂಪವು ಈ ವಿಧವಾಗಿ ಕಾಣುತ್ತದೆ. ಆದ್ದರಿಂದ ಈ ಪ್ರಕಾರದ ಕರ್ವ್ ಅನ್ನು ರೆಸೋನೆನ್ಸ್ ಕರ್ವ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇದು ಈ ಕೆಳಗಿನ ಪ್ರಮುಖ ಭೌತಿಕ ಮಾಹಿತಿಯನ್ನು ಹೇಳುತ್ತದೆ. ಆದ್ದರಿಂದ ನನ್ನ ಬಳಿ ಡಂಪ್ ಫೋರ್ಸ್ಡ್ ಆಸಿಲೇಟರ್ ಇದೆ. ನಾನು ಸಿಸ್ಟಮ್ ಅನ್ನು ಚಾಲನೆ ಮಾಡುತ್ತಿದ್ದೇನೆ ಮತ್ತು ಬೇರೆ ಎಂದು ಹೇಳುತ್ತೇನೆ. ಎಕ್ಸ್ಟರ್ನಲ್ ಡ್ರೈವ್ನ ಆಂಗ್ಯುಲಾರ್ ಫ್ರೀಕ್ವೆನ್ಸಿ. ಆದ್ದರಿಂದ ಎಕ್ಸ್ಟರ್ನಲ್ ಡ್ರೈವ್ ನ ಫ್ರೀಕ್ವೆನ್ಸಿ ನೈಸರ್ಗಿಕ ಫ್ರೀಕ್ವೆನ್ಸಿಗೆ ಸಮನಾದಾಗ ಸಿಸ್ಟಮ್ ಪ್ರತಿಕ್ರಿಯೆ ದೊಡ್ಡದಾಗಿದೆ. ಇದು ಪ್ರತಿಕ್ರಿಯಿಸಲಿದೆ. ಶ್ರೇಷ್ಠ ಬಾಹ್ಯ ಚಾಲನಾ ಫ್ರೀಕ್ವೆನ್ಸಿ ಸಿಸ್ಟಮ್ ನ ನೈಸರ್ಗಿಕ ಆವರ್ತನಕ್ಕೆ ಹೊಂದಿಕೆಯಾಗುತ್ತದೆ. ಡ್ರೈವ್ ಫ್ರೀಕ್ವೆನ್ಸಿ ಯಾವುದೇ ಮೌಲ್ಯಕ್ಕೆ ಪ್ರತಿಕ್ರಿಯೆ ನಿಜವಾಗಿಯೂ ಆಗಿರುತ್ತದೆ ಚಿಕ್ಕದಾಗಿದೆ ಮತ್ತು ಇದು ಕ್ವಾಡ್ರಾಟಿಕಲಿ ಅದನ್ನು ಕೈಬಿಡಲಿದೆ. ಆದ್ದರಿಂದ ವೆಲಾಸಿಟಿಯ ರೆಸೋನೆನ್ಸ್ ಕರ್ವ್ ಸ್ಥಳಾಂತರದ ಇದೇ ರೀತಿಯ ಪ್ರಶ್ನೆಯನ್ನು ಕೇಳಬಹುದು. ಆದ್ದರಿಂದ ನಾವು ಡಿಸ್ಪ್ಲೇಸ್ಮೆಂಟ್ ರೆಸೊನೆನ್ಸ್ ಬಗ್ಗೆ ಯೋಚಿಸಬಹುದು. ಆದ್ದರಿಂದ ಇದು ವೆಲಾಸಿಟಿ ರೆಸೋನೆನ್ಸ್. ಆದ್ದರಿಂದ ದೈಹಿಕವಾಗಿ ನಾವು ವೆಲಾಸಿಟಿ ರೆಸೊನೆನ್ಸ್ ನಡೆಯುತ್ತಿದೆ ಎಂದು ಹೇಳಿದಾಗ ಇದರರ್ಥ ಆಸಿಲೇಟಿಂಗ್ ಪಾರ್ಟಿಕಲ್ನ ವೆಲಾಸಿಟಿ ಆಗಿರುತ್ತದೆ. ಇದು ಗರಿಷ್ಠವಾಗಿರುತ್ತದೆ. ಆದ್ದರಿಂದ ಡಿಸ್ಪ್ಲೇಸ್ಮೆಂಟ್ಗಿಂತ ಮುಂಚೆ ರೆಸೊನೆನ್ಸ್ ನೋಡುವ ಮೊದಲು ನಾವು ವೆಲಾಸಿಟಿ ಸಂದರ್ಭದಲ್ಲಿ ಮಾಡಿದಂತೆ ಆಂಗ್ಯುಲಾರ್ ಫ್ರೀಕ್ವೆನ್ಸಿಯೊಂದಿಗೆ ಪೈ ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನಾವು ಮೊದಲ ನೋಡೋಣ. ಆದ್ದರಿಂದ ಪೈ ಫೇಸ್ ಡಿಫರೆನ್ಸ್ ಆಗಿದೆ ಮತ್ತು ಸಹಜವಾಗಿ ನನಗೆ ಪ್ರಮಾಣಿತ ಚಾಲನಾ ಟರ್ಮ್ ಇದೆ. ಎಫ್ ಸೊನ್ನೆ ಈ ಪವರ್ ನಾನು ಒಮೆಗಾ ಟಿ ಮತ್ತು ಐ
ಅನ್ನು ನಾನು ಸಮಯದ ಕ್ರಿಯೆಯಾಗಿ ಸ್ಥಳಾಂತರವನ್ನು ಹೊಂದಿದ್ದೇನೆ. ಆದ್ದರಿಂದ ಇಲ್ಲಿ ನಾನು -i ಹೀರಿಕೊಂಡೆ, ಇದು ಎಕ್ಸ್ಪೋನೆನ್ಷಿಯಲ್ ನಲ್ಲಿ ಆಗಿದೆ, ಆದ್ದರಿಂದ ಇದು ಫೇಸ್ ಫ್ಯಾಕ್ಟರ್ ಎಂದು ತೋರಿಸುತ್ತದೆ. ಹಿಂದಿನ ಮಾಡ್ಯೂಲ್ಗಳಲ್ಲಿ ಗಮನಿಸಿ, ನಾವು i ನಿಂದ ಗುಣಿಸಿದಾಗ ವೆಕ್ಟರ್ ಅನ್ನು π/2 ಆಗಿ ಪರಿವರ್ತಿಸುತ್ತದೆ. ಆದ್ದರಿಂದ ನೀವು ಮೈನಸ್ನಿಂದ ಗುಣಿಸಿದಾಗ i ಈ ಹಂತವನ್ನು 2 ರಿಂದ -π ಅನ್ನು ಸೇರಿಸಲು ಕ್ಕೆ ಸಮಾನವಾಗಿರುತ್ತದೆ, ಮತ್ತು ಸಹಜವಾಗಿ z ನಾವು ಈಗಾಗಲೇ ಹೊಂದಿದ್ದೇವೆ, ಸರಿ. ಆದ್ದರಿಂದ ಈಗ ಒಟ್ಟು ಫೇಸ್ ಆಂಗಲ್ ಈ ಕೆಳಗಿನವುಗಳಾಗಿರುತ್ತವೆ. ಆದ್ದರಿಂದ ಎಂದಿನಂತೆ ನೀವು ಅನ್ನು ಕಳೆಯುತ್ತೀರಿ, iωt ನಿಂದ ದೂರ ಹೋಗುವ iωt ಮೈನಸ್ ಮಾಡುತ್ತೀರಿ, ಅದು ದೂರ ಹೋಗುತ್ತದೆ. ಆದ್ದರಿಂದ ಒಟ್ಟು ಫೇಸ್ ಆಂಗಲ್ -π-π2 ರಿಂದ ಫೇಸ್ ಆಂಗಲ್ ಒಂದೇ ಆಗಿರುತ್ತದೆ. ಆದ್ದರಿಂದ ಈಗ ನಾವು ಪ್ಲಾಟ್ ಮಾಡಬೇಕಾಗಿರುವುದರಿಂದ φ ವರ್ಸಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಮೊದಲು ಒಮೆಗಾದ ಈ ಕ್ವಾಂಟಿಟಿಗಳ ರೇಂಜ್ ನೋಡೋಣ. ನಾವು ಒಟ್ಟು ಫೇಸ್ ಆಂಗಲ್ ಗಳನ್ನು ಚಿತ್ರಿಸೋಣ. ಅದನ್ನು ಇಲ್ಲಿ ಬರೆಯೋಣ. ಒಟ್ಟು ಫೇಸ್ ಆಂಗಲ್ ಇದನ್ನು x ಅಕ್ಷದಲ್ಲಿ ಒಮೆಗಾದ ಕ್ರಿಯೆಯಾಗಿ ಚಿತ್ರಿಸಲಿದ್ದೇನೆ, ಮತ್ತು ನಾನು ಪ್ಲಾಟ್ π ಅನ್ನು ಸಹ ಹಾಕಬಹುದು. ರೈಟ್ ಹ್ಯಾಂಡ್ ಸೈಡ್ ಫೇಸ್ ಆಂಗಲ್. ಆದ್ದರಿಂದ ನಮ್ಮ ಹಿಂದಿನ ವಾದಗಳಿಂದ ನಿಮಗೆ ನೆನಪಿದ್ದರೆ φ -φ ನಿಂದ 2 ರಿಂದ +π ವರೆಗೆ ಹೋಗುತ್ತದೆ, ಏಕೆಂದರೆ ಈಕ್ವೇಶನ್ ಇನ್ನೂ ಒಂದೇ, ಅದು ವೆಲಾಸಿಟಿ ಅಥವಾ ಸ್ಥಳಾಂತರ ಆಗಿರಲಿ. φ ನಾವು ಇನ್ನೂ 2 ರಿಂದ +π ಮೂಲಕ -π ನಿಂದ 2ಗೆ ಹೋಗುತ್ತೇವೆ. ಆದ್ದರಿಂದ ಇಲ್ಲಿ ಎಂದು ಹೇಳೋಣ, ಇದು -π ನಿಂದ 2 ರಿಂದ 2 ರವರೆಗೆ +πಗೆ ಹೋಗುತ್ತದೆ. ಇನ್ನೊಂದು ಕಡೆ φ -πಗೆ ಸಮನಾದಾಗ ಒಟ್ಟು ಹಂತದ ಕೋನ ಫೇಸ್ ಆಂಗಲ್ 0ಗೆ ಸಮಾನವಾಗಿರುತ್ತದೆ, ಏಕೆಂದರೆ ನೀವು ಕೇವಲ ಸಬ್ಸ್ಟಿಟ್ಯೂಟ್ -φ ಅನ್ನು ಇಲ್ಲಿ 2 ರಿಂದ φ ರ ಮೌಲ್ಯದಲ್ಲಿ ಬದಲಿಸುತ್ತೀರಿ, ಅದು ನಿಮಗೆ ಶೂನ್ಯ ಮತ್ತು ಅನ್ನು ನೀಡುತ್ತದೆ. φ +πಗೆ 2 ರಿಂದ ಸಮನಾದಾಗ ಅದು ನಿಮಗೆ -π ನೀಡುತ್ತದೆ. ಆದ್ದರಿಂದ ಇಲ್ಲಿ ಮೌಲ್ಯ -πಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಈಗ ಮಾಡಬೇಕಾಗಿರುವುದು ಸರಳವಾಗಿ ಪ್ಲಾಟ್ ನ ಕ್ರಿಯಾತ್ಮಕ ಸ್ವರೂಪವನ್ನು ಸೂಚಿಸುತ್ತದೆ. φ m⍵ ದಿಂದ ಭಾಗಿಸಿದಾಗ ಬರುವ m ನ ಟ್ಯಾನ್ ಇನ್ವರ್ಸ್ ω- ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಮತ್ತೆ ನಾನು ಅದನ್ನು ನಿಮಗಾಗಿ ಎಕ್ಸರ್ಸೈಸ್ ಬಿಡುತ್ತೇನೆ, ಅದನ್ನು ನೀವೇ ಮಾಡಿ. ಆದರೆ ಕರ್ವ್ ಅನ್ನು ನೋಡಬೇಕು, ಈ ರೀತಿಯ ಪೂರ್ಣವಿರಾಮ. ಮತ್ತು ಇಲ್ಲಿ ಒಟ್ಟು ಫೇಸ್ ಆಂಗಲ್ 0ಯಾಗಿರುವ ಹಂತ ಇದು. ಆದ್ದರಿಂದ ಒಟ್ಟು ಫೇಸ್ ಆಂಗಲ್ 0 ಆಗಿದ್ದರೆ ಊಹಿಸಿ ಈ ಕ್ವಾಂಟಿಟಿ ಇಲ್ಲಿ 0. ಇದರರ್ಥ ಸ್ಥಳಾಂತರ ಮತ್ತು ಅನ್ನು ಫೋರ್ಸಿಂಗ್ ಹಂತದಲ್ಲಿರುತ್ತದೆ. ಆದ್ದರಿಂದ ಸ್ಥಳಾಂತರ ಮತ್ತು ಫೋರ್ಸಿಂಗ್ ಹಂತವು ಹಂತದಲ್ಲಿರುವ ಹಂತವಾಗಿದೆ. ಅವುಗಳ ನಡುವಿನ ಹಂತ 0 ಮತ್ತು ಇದಕ್ಕೆ ಸಂಬಂಧಿಸಿದಂತೆ x ಹಂತಕ್ಕೆ ಇಳಿಯುವ ಹಂತವಾಗಿದೆ f, ಮತ್ತು ಇಲ್ಲಿ x ಜೋಡಿ ಇರುತ್ತದೆ f. ಆದ್ದರಿಂದ ಸ್ವಲ್ಪ ಆಲೋಚನೆಯೊಂದಿಗೆ ನೀವು ಈ ವ್ಯತ್ಯಾಸಗಳನ್ನು ಹಂತ ರಲ್ಲಿ ಸ್ಥಳಾಂತರ ಮತ್ತು ರ ನಡುವೆ ಗುರುತಿಸಬಹುದು. ಮತ್ತು ಇಲ್ಲಿ ನಾನು ಗಾಮಾದ 2 ಮೌಲ್ಯಗಳಿಗೆ ಕೇಸ್ ಅನ್ನು ಡ್ರಾ ಮಾಡುವುದಿಲ್ಲ. ಮತ್ತೊಮ್ಮೆ ನಾನು ಗಾಮಾದ 2 ಮೌಲ್ಯಗಳಿಗೆ ಒಂದೇ ರೀತಿಯ ಫಂಕ್ಷನ್ ಡ್ರಾ ಮಾಡುವುದನ್ನು ಅಭ್ಯಸಿಸಲು ನೀಡುತ್ತೇನೆ. ಇಲ್ಲಿ ಒಂದು
ಇನ್ನೊಂದಕ್ಕಿಂತ ದೊಡ್ಡದಾಗಿದೆ. ಈಗ ಇದರೊಂದಿಗೆ ಸ್ಥಳಾಂತರದ ರೆಸೋನೆನ್ಸ್ ಪ್ರಶ್ನೆಗೆ ಹೋಗೋಣ. ಆದ್ದರಿಂದ ವೆಲಾಸಿಟಿ ರೆಸೋನೆನ್ಸ್ ಅನ್ನು ನಾವು ನೋಡಿದಾಗ, ಅದರ ಪ್ರಶ್ನೆಯಾಗಿ ಕೇಳಿದಾಗ, ಅದಕ್ಕೆ ಹೋಲುವ ಪ್ರಶ್ನೆಯಿದೆ. ಆದ್ದರಿಂದ ಸಮಯದ ಕ್ರಿಯೆಯಾಗಿ ಸ್ಥಳಾಂತರಕ್ಕೆ ನನ್ನ ಬಳಿ ಪರಿಹಾರವಿದೆ ಮತ್ತು ಗರಿಷ್ಠ ಆಂಪ್ಲಿಟ್ಯೂಡ್ ಕೇವಲ f0/ω ಆಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಅದನ್ನು ಹೀಗೆ ಬರೆಯೋಣ: xmax f0/ω ಆಗಿರುತ್ತದೆಂದು. ಆದ್ದರಿಂದ ಇಲ್ಲಿ ಮತ್ತೆ ಇಲ್ಲಿ ನಾನು ಒಮೆಗಾವನ್ನು ಟ್ಯೂನಿಂಗ್ ಮಾಡುತ್ತಿದ್ದಲ್ಲಿ, ಅದನ್ನು ಬದಲಾಯಿಸುತ್ತಿದ್ದಲ್ಲಿ, ಚಾಲನಾ ಫ್ರೀಕ್ವೆನ್ಸಿ xmax ಬದಲಾಗುತ್ತದೆ. ನೆನಪಿಡಿ, ಹಿಂದಿನ ಪ್ರಕರಣಕ್ಕಿಂತ ಭಿನ್ನವಾಗಿ ಇಲ್ಲಿ ಪ್ರಶ್ನೆ ಸ್ವಲ್ಪ ಹೆಚ್ಚು ಜಟಿಲವಾಗಿದೆ. ಏಕೆಂದರೆ ಇಲ್ಲಿ ಒಮೆಗಾ ಇದೆ, ಆದರೆ z ಮಾಡ್ಯುಲಸ್ನಲ್ಲಿ ಕೂಡ ಒಮೆಗಾ ಇದೆ. ಆದ್ದರಿಂದ ನಾವು ಒಮೆಗಾಗೆ ಸಂಬಂಧಿಸಿದಂತೆ ಈ ಫಂಕ್ಷನ್ ಅನ್ನು ಕಡಿಮೆ ಮಾಡಬೇಕಾಗಿದೆ. ಎಂದಿನಂತೆ ವಾದವೆಂದರೆ ಛೇದವು ಕನಿಷ್ಠವಾಗಿದ್ದಾಗ xmax ಗರಿಷ್ಠವಾಗಿರುತ್ತದೆ. ಇಲ್ಲಿ ಛೇದವು ಒಮೆಗಾ ಮಾಡ್ಯುಲಸ್ z. ಆದ್ದರಿಂದ ನಾವು ಇಲ್ಲಿ ಕನಿಷ್ಠ ಛೇದವನ್ನು ಕಂಡುಹಿಡಿಯಲು ಬಯಸುವುದರಿಂದ ನಾವು ಮಾಡಬೇಕಾಗಿರುವುದು ಒಮೆಗಾಗೆ ಸಂಬಂಧಿಸಿದಂತೆ ಛೇದವನ್ನು ಪ್ರತ್ಯೇಕಿಸುವುದು 0ಗೆ ಸಮನಾಗಿ ಮತ್ತು ಒಮೆಗಾ ಮೌಲ್ಯದಲ್ಲಿ ಹೊಂದಿಸಿ. ಆದ್ದರಿಂದ ಇದನ್ನು ಸಮಸ್ಯೆಯ ಒಂದು ಭಾಗವಾಗಿ ನಾವು ಮಾಡಬಹುದು, ಆದರೆ ನೀವು ಅದನ್ನು ಮಾಡಲು ನೇರವಾಗಿ ಮುಂದುವರಿದರೆ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ: ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಮೆಗಾ 0 ಸ್ಕ್ವೇರ್ ಮೈನಸ್ ಗಾಮಾ ಸ್ಕ್ವೇರ್ ಬೈ 2m ಸ್ಕ್ವೇರ್, ಅಲ್ಲಿ ಒಮೆಗಾ 0 ಸ್ಕ್ವೇರ್ ಈಸ್ s/m ಆಗಿದ್ದು, ಇದನ್ನು ಸಿಸ್ಟಮ್ನ ನೈಸರ್ಗಿಕ ಫ್ರೀಕ್ವೆನ್ಸಿ ಎಂದು ಕರೆಯಲಾಗುತ್ತದೆ, ಡ್ಯಾಂಪಿಂಗ್ ಅಥವಾ ಫೋರ್ಸಿಂಗ್ ನಿಂದ. ಆದ್ದರಿಂದ ಈ ಘಟಕಾಂಶದೊಂದಿಗೆ ನಾವು ರೀತಿಯ ರೆಡಿ ಟು ಸ್ಕೆಚ್ ಅನ್ನು ಸ್ಥಳಾಂತರ ರೆಸೋನೆನ್ಸ್ ಕರ್ವ್ ಅನ್ನು ಚಿತ್ರಿಸುತ್ತೇವೆ. ಆದ್ದರಿಂದ ಇಲ್ಲಿ ನೀವು ರೆಸೋನೆನ್ಸ್ ಅಥವಾ xmax ಗರಿಷ್ಠ ಮೌಲ್ಯಕ್ಕೆ ಸಂಭವಿಸುತ್ತದೆ ಎಂದು ಗಮನಿಸುತ್ತೀರಿ. ಒಮೆಗಾ 0 ಸ್ಕ್ವೇರ್ ಅಲ್ಲ, ಆದರೆ ಫ್ರೀಕ್ವೆನ್ಸಿ ಮೌಲ್ಯದಲ್ಲಿ ಮೆಗಾಮೆ 0 ಸ್ಕ್ವೇರ್ ಗಿಂತ ಸ್ವಲ್ಪ ಕಡಿಮೆ. ಆದ್ದರಿಂದ ಅದರ ಒಮೆಗಾ 0 ಮೈನಸ್ ಗಾಮಾ ಸ್ಕ್ವೇರ್ ಬೈ 2m ಸ್ಕ್ವೇರ್ ನಿಂದ ನೀವು ನೋಡಬಹುದು. ಆದ್ದರಿಂದ ನಾವು ಪಡೆಯಲಿರುವುದು ಕರ್ವ್ ನ ಸರಣಿಯಾಗಿದೆ. ಅದು ಈ ರೀತಿ ಕಾಣುತ್ತದೆ. ನಾನು ಈಗ ಅವುಗಳನ್ನು ನಿಮಗಾಗಿ ಚಿತ್ರೀಕರಿಸುತ್ತೇನೆ. ನಾನು ಸ್ಥಳಾಂತರ ರೆಸೋನೆನ್ಸ್ ಕರ್ವ್ ಅನ್ನು ಚಿತ್ರಿಸಿದ್ದೇನೆ. ಆದ್ದರಿಂದ ನೀವು ಕೆಲವು ಪ್ರಮುಖ ಲಕ್ಷಣಗಳನ್ನು ಗಮನಿಸಬಹುದು. ಒಂದು, ಮ್ಯಾಕ್ಸಿಮಾದ ಸ್ಥಳಾಂತರ ಒಮೆಗಾದ ಮೌಲ್ಯ 0ಗಿಂತ ಕಡಿಮೆ ಇರುವಾಗ ಸಂಭವಿಸುತ್ತದೆ ಮತ್ತು ಇದು ಗಾಮಾದೊಂದಿಗೆ ಬದಲಾಗುತ್ತದೆ ಮತ್ತು ನೀವು ಡಿಸಿಪೇಷನ್ ಅನ್ನು ಹೆಚ್ಚಿಸುತ್ತೀರಿ. ಸಹಜವಾಗಿ ಗರಿಷ್ಠ ಮೌಲ್ಯವು ಕಡಿಮೆಯಾಗುತ್ತದೆ. ಇದು ಕೇವಲ ಭೌತಿಕ ಅಂತಃಪ್ರಜ್ಞೆಯಿಂದ ನೀವು ನೈಸರ್ಗಿಕವಾಗಿ ನಿರೀಕ್ಷಿಸಬಹುದು. ಕೇವಲ ಅರ್ಥೈಸಲು, ಈ ವಕ್ರರೇಖೆಯು ಭೌತಿಕವಾಗಿ ನಮಗೆ ಹೇಳುತ್ತದೆ. ನೀವು ಎರಡೂ ಡ್ಯಾಂಪ್ ಆಗಿರುವ ಆಸಿಲೇಟಿಂಗ್ ಸಿಸ್ಟಮ್ ಅನ್ನು ಹೊಂದಿದ್ದರೆ ಮತ್ತು ನೀವು ಅದನ್ನು ಕೆಲವು ಕೋನೀಯ ಫ್ರೀಕ್ವೆನ್ಸಿಯೊಂದಿಗೆ ಚಾಲನೆ ಮಾಡುತ್ತಿದ್ದೀರಿ ಮತ್ತು ನೀವು ಆಂಗ್ಯುಲಾರ್ ಫ್ರೀಕ್ವೆನ್ಸಿ ಬದಲಾಯಿಸುತ್ತಿದ್ದರೆ ಸಿಸ್ಟಮ್ನ ಪ್ರತಿಕ್ರಿಯೆಯು ದೊಡ್ಡದಾಗಿರುತ್ತದೆ. ಇಲ್ಲಿ ಪ್ರತಿಕ್ರಿಯೆಯನ್ನು ಆಸಿಲೇಷನ್ನ ಆಂಪ್ಲಿಟ್ಯೂಡ್ ಅರ್ಥದಲ್ಲಿ ಅಳೆಯಲಾಗುತ್ತದೆ. ಆಸಿಲೇಷನ್ನ ಆಂಪ್ಲಿಟ್ಯೂಡ್ ಚಾಲನಾ ಫ್ರೀಕ್ವೆನ್ಸಿಯ ಮೌಲ್ಯದಲ್ಲಿ ಆಗಿರುತ್ತದೆ. ಇದು ಸಿಸ್ಟಮ್ನ ನೈಸರ್ಗಿಕ ಫ್ರೀಕ್ವೆನ್ಸಿಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಆದ್ದರಿಂದ ಇದನ್ನು ಸ್ಥಳಾಂತರ ರೆಸೋನೆನ್ಸ್ ಅಥವಾ ಸರಳವಾಗಿ ರೆಸೋನೆನ್ಸ್ ಎಂದು ಕರೆಯಲಾಗುತ್ತದೆ. ಈ ಮಾಡ್ಯೂಲ್ ಅನ್ನು ಸಂಕ್ಷಿಪ್ತವಾಗಿಸಲು ನಾವು ನೋಡಿದ್ದು ಆಗಿದೆ. ಚಾಲಿತ ಡ್ಯಾಂಪ್ಡ್ ಆಸಿಲೇಟರ್ ಗಾಗಿ ನಾವು ಪಡೆದ ಎರಡು ಪರಿಹಾರವನ್ನು ನಾವು
ನೋಡಿದ್ದೇವೆ. ಎರಡೂ ಪರಿಹಾರದ ಅರ್ಥ ಸ್ಥಳಾಂತರವನ್ನು ಸಮಯ ಕ್ರಿಯಾಗಿ ಮತ್ತು ವೆಲಾಸಿಟಿಯನ್ನು ಸಮಯದ ಕಾರ್ಯವಾಗಿ ನೋಡುತ್ತೇವೆ. ಮತ್ತು ನಾವು ಏನಾಗುತ್ತದೆ ಎಂದು ಸೂಕ್ಷ್ಮವಾಗಿ ನೋಡಲು ಪ್ರಯತ್ನಿಸಿದ್ದೇವೆ. ಒಂದು ವೇಳೆ ನಾನು ಟ್ಯೂನ್ ಆಂಗ್ಯುಲಾರ್ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡುತ್ತಿದ್ದರೆ ನಾನು ಸಿಸ್ಟಮ್ ಅನ್ನು ಡ್ರೈವ್ ಮಾಡುತ್ತಿದ್ದೇನೆ. ಆದ್ದರಿಂದ ನೀವು ಫೇಸ್ ಅನ್ನು ನೋಡುತ್ತೀರಿ, ವೆಲಾಸಿಟಿ ಮತ್ತು ಒಮೆಗಾದ ಕಾರ್ಯವಾಗಿ, ಮತ್ತು ಇಲ್ಲಿ ನಿಮ್ಮ ಮುಂದೆ ಸ್ಕೆಚ್ ಮಾಡಲಾಗಿದೆ. ಆದ್ದರಿಂದ ಒಮೆಗಾ 0ಗಿಂತ ಕೆಳಗೆ ಫ್ರೀಕ್ವೆನ್ಸಿ ಮೌಲ್ಯದ ರೇಂಜ್ಗಳಿವೆ. ಇದು ನೈಸರ್ಗಿಕ ಫ್ರೀಕ್ವೆನ್ಸಿವಾಗಿದ್ದು, ವೆಲಾಸಿಟಿ f ಅನ್ನು ಫೇಸ್ ಟರ್ಮ್ನೊಂದಿಗೆ ಮುಂದಕ್ಕೆ ಕರೆದೊಯ್ಯುತ್ತದೆ. ಮತ್ತು ಚಾಲನಾ ಫ್ರೀಕ್ವೆನ್ಸಿಯು ನೈಸರ್ಗಿಕ ಫ್ರೀಕ್ವೆನ್ಸಿಕ್ಕಿಂತ ದೊಡ್ಡದಾಗಿದ್ದರೆ v ವೆಲಾಸಿಟಿ ಚಾಲನಾ ಫ್ರೀಕ್ವೆನ್ಸಿ ಇನ್ ಫೇಸ್ ನಿಂದ ಹಿಂದುಳಿಯುತ್ತದೆ. ಮತ್ತು ವೇಗಕ್ಕೆ ಸಂಬಂಧಿಸಿದಂತೆ ಅದು, ಮತ್ತು ನಾವು ವೆಲಾಸಿಟಿ ರೆಸೋನೆನ್ಸ್ನ ಕಲ್ಪನೆಯನ್ನು ಸಹ ನೋಡಿದ್ದೇವೆ. ಆದ್ದರಿಂದ ನೀವು ಕೇಳಿ, ಏನು ವೆಲಾಸಿಟಿಯ ಗರಿಷ್ಠ ರೇಂಜ್ ಎಷ್ಟು ಎಂದು. ಇದು ಚಾಲನಾ ಫ್ರೀಕ್ವೆನ್ಸಿಯೊಂದಿಗೆ ಹೇಗೆ ಬದಲಾಗುತ್ತದೆ? ಕುತೂಹಲಕಾರಿಯಾಗಿ, ನೈಸರ್ಗಿಕ ಫ್ರೀಕ್ವೆನ್ಸಿ ಚಾಲನಾ ಫ್ರೀಕ್ವೆನ್ಸಿಗೆ ಸಮನಾದಾಗ ವೆಲಾಸಿಟಿಯ ಆಂಪ್ಲಿಟ್ಯೂಡ್ ಗರಿಷ್ಠವಾಗಿರುತ್ತದೆ. ಮತ್ತು ಸಮಯದ ಕಾರ್ಯವಾಗಿ ಸ್ಥಳಾಂತರದ ಬಗ್ಗೆ ನಿಖರವಾಗಿ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಆದ್ದರಿಂದ ನಾವು ಅದನ್ನು ಮಾಡಿದ್ದೇವೆ. ಆದ್ದರಿಂದ ಫೇಸ್ ಆಂಗಲ್ ಒಮೆಗಾದ ಕಾರ್ಯವಾಗಿ ಹೇಗೆ ಬದಲಾಗುತ್ತದೆ ಎಂದು ನಾವು ನೋಡಿದ್ದೇವೆ. ಆದ್ದರಿಂದ ಮತ್ತೆ ಅದು ಕರ್ವ್ ಆಗಿದೆ. ಅದು ಇಲ್ಲಿ ನಿಮ್ಮ ಮುಂದೆ ಸ್ಕೆಚ್ ಮಾಡಲಾದ. ಮತ್ತು ಸ್ಥಳಾಂತರ ರೆಸೋನೆನ್ಸ್ ಕಲ್ಪನೆಯನ್ನು ನಾವು ನೋಡಿದ್ದೇವೆ. ಮುಂದಿನ ಮಾಡ್ಯೂಲ್ಗಳಲ್ಲಿ ನಾವು ಕ್ವಾಂಟಿಟೇಟಿವ್ ಆಗಿ ಈ ರೆಸೋನೆನ್ಸ್ ಹೇಗೆ ವಿವರಿಸಬಹುದು ಎಂದು ನೋಡೋಣ. ಆದ್ದರಿಂದ ನಾವು ಮೊದಲು ನೋಡಿದ ಕ್ಯೂ ಮೌಲ್ಯಗಳು ಅಥವಾ ಕ್ಯೂ ಅಂಶಗಳ ಕಲ್ಪನೆಗಳನ್ನು ಮತ್ತೊಮ್ಮೆ ನೋಡೋಣ.